ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್. ಸೊ ನಾನಿವತ್ತು ನಿಮಗೊಂದು ಸ್ಪೆಷಲ್ ಆದ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇದು 2022 ಎಂಡಿಂಗ್ ಅಥವಾ 2023 ಅಂತ ಅಂದ್ಕೊತೀನಿ. ಸೊ ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶ ಇತ್ತು. ಸೊ ಮೈಸೂರಲ್ಲಿ. ಸೊ ಅಲ್ಲಿಗೆ ನಾನು ನನ್ನ ಮಗಳು ಹೋಗಿ ಅಟೆಂಡ್ ಮಾಡಿದ್ವಿ. ಸೊ ನನ್ನದು ಸಾಕಷ್ಟು ವೀಡಿಯೋಗಳು ಮಿಸ್ ಆಗೋಗಿತ್ತು. ಸೊ ಹಾಗಾಗಿ ಇವತ್ತು ಗೃಹ ಪ್ರವೇಶಕ್ಕೆ ಹೋಗಿದ್ದಿದ್ದು ವಿಡಿಯೋ ಸಿಕ್ತು. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ನನ್ನ ಫ್ರೆಂಡ್ ಮನೆಯನ್ನು ತೋರಿಸ್ತೀನಿ. ಸೊ ಆಲ್ರೆಡಿ ಅವಳು ಇದೆಲ್ಲ ಒಂದು ಬಾಡಿಗೆ ಪರ್ಪಸ್ಫುಲ್ಲಾಗಿ ಕಟ್ಟಿರೋದು. ಸೊ ಕೆಳಗಡೆ ಮನೆ ಅವ್ರು ಇರೋದಕ್ಕೆ ಮಾಡ್ಕೊಂಡಿದ್ರು. ಸೊ ನಾನೀಗ ಎಲ್ಲ ಮನೆಗಳನ್ನು ವಿಡಿಯೋ ಬೇಗ ಬೇಗ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡಿ ಒಂದೇ ಥರ ಮನೆಗಳು ಎಲ್ಲ. ಸೊ ಇದು ಬಾಡಿಗೆ ಪರ್ಪಸ್ಸಿಗೆ ಕಟ್ಟಿರುವಂಥದ್ದು. ಸೊ ಅವಳ ಒಂದು ಲೈಫ್ನಲ್ಲಿ ಒಂದು ದೊಡ್ಡ ಅಚೀವ್ಮೆಂಟ್ ಅಂತಂದರೆ ಅದು ಇದೆ ಅಂತ ಅಂದ್ಕೊತೀನಿ. ಯಾಕಂದರೆ ಮನುಷ್ಯ ಒಂದು ಮನೆ ಕಟ್ಟೋದಾಗಿರ್ಬೋದು, ಒಂದು ಕಾರ್ ತೊಗೊಳ್ಳೋದಾಗಿರ್ಬೋದು, ಒಂದು ಜಮೀನು ಕೊಂಡ್ಕೊಳ್ಳೋದಾಗಿರ್ಬೋದು, ಅಥವಾ ಒಂದು ಫಾರ್ಮ್ ಹೌಸ್ ಕೊಂಡ್ಕೊಳ್ಳೋದಾಗಿರ್ಬೋದು, ಎಲ್ಲ ಅವರವರ ಒಂದು ಡ್ರೀಮ್ ಆಗಿರುತ್ತೆ. ಬಟ್ ಇದು ನನ್ನ ಫ್ರೆಂಡ್ ಮನೆ. ಆ್ಯಕ್ಚುಲಿ ನಾವು ಮೈಸೂರಲ್ಲಿದ್ದಾಗಲೇ ಈ ಸೈಟನ್ನು ತೊಗೊಂಡಿದ್ರು ಅವರು. ಬಟ್ ಈಗ ಇದನ್ನು ಕಟ್ಟೋಕ್ಕೆ ಶುರು ಮಾಡೇ ಒಂದು 4 ಇಯರ್ಸ್ ಆಗಿತ್ತು. ಪಾಪ ಕಷ್ಟಪಟ್ಟು ಲೋನ್ ಎಲ್ಲ ಅಪ್ಲೈ ಮಾಡಿ ಈಗ ಮನೇನ ಫಿನಿಷ್ ಮಾಡಿದ್ಲು. ಸೊ ಎಲ್ಲ ಹೇಳ್ತಾ ಇದ್ಲು. ಸೊ ಡೇ ಬೈ ಡೇ ಹೇಗೆ ನಾನು ಮನೇನ ಕಟ್ತಾ ಇದ್ದೀನಿ, ಮತ್ತು ಎಷ್ಟೆಲ್ಲ ಕಷ್ಟ ಆಗ್ತಾಯಿದೆ, ಲೋನೆಲ್ಲ ಹೇಗೆ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಪ್ರೋಸೆಸ್ ಕೂಡ ಲೋನ್ದು ಲೇಟಾಗಿ, ಮತ್ತು ಮನೆ ಕಟ್ಟೋಕ್ಕೆ ಎಲ್ಲ ಲೋನ್ ದುಡ್ಡುಗಳು ಮುಗಿದೋಗಿ, ಮತ್ತು ಎಕ್ಸಸ್ ಎಲ್ಲ ಮತ್ತು ಸ್ವಲ್ಪ ಸಾಲ ಕೂಡ ಮಾಡಿ ಈ ಮನೇನ ಕಟ್ಟಿ ಫಿನಿಷ್ ಮಾಡಿದ್ಲು. ಬಟ್ ಇನ್ನು ಇಂಟೀರಿಯರ್ ಕೂಡ ಒಂದು ಬ್ಯಾಲೆನ್ಸ್ ಇದೆ ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇದ್ಲು. ಮದುವೆ ಮಾಡಿ ನೋಡು, ಮನೆ ಕಟ್ ನೋಡು ಅಂತ ಮೊದಲೇ ಗಾದೆ ಇದೆಯಲ್ವಾ. ಸೊ ಅದೆಲ್ಲ ಅದು ಕಷ್ಟಗಳನ್ನ ನಾವು ಮಾಡುವಾಗಲೇ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಬಟ್ ಆದರೂ ಕೂಡ ಎಷ್ಟೇ ಕಷ್ಟಪಟ್ಟರು ಒಂದು ಬ್ಯೂಟಿಫುಲ್ ಹೌಸ್ ಬಿಲ್ಡ್ ಆಗಿ, ಸೊ ಗೃಹ ಪ್ರವೇಶ ಅಂತ ಮಾಡುವಾಗ ಅದರಲ್ಲಿ ಏನೋ ಒಂಥರ ಸಾರ್ಥಕ ಬದುಕು ಕಾಣಿಸುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಈ ಮನೆ ಕಟ್ಟುವಾಗ ಎಷ್ಟೇ ಎಫರ್ಟ್ ಹಾಕಿರ್ಬೋದು, ಎಷ್ಟೇ ಕಷ್ಟ ಅಂತ ಅನಿಸಿರ್ಬೋದು, ಬಟ್ ಕಟ್ಟಾದಮೇಲೆ ಒಂದು ಗೃಹ ಪ್ರವೇಶದ ದಿನ ನೋಡುವಾಗ ಎಲ್ಲ ಪಟ್ಟಂತಹ ಪರಿಶ್ರಮ ಅದು ಮರ್ತೋಗುತ್ತೆ. ಸೊ ಅದೊಂದು ಕನಸು ಡ್ರೀಮ್ ಫುಲ್ಫಿಲ್ ಆಯ್ತಲ್ಲ ಅನ್ನೋ ಖುಷಿ ಇರುತ್ತೆ. ಬಟ್ ಲೈಫ್ನ ಅಚೀವ್ಮೆಂಟ್ಗಳು ಅಂತ ಅನ್ನುವಾಗ ಅದಕ್ಕೆ ಸಪೋರ್ಟ್ ಆಗಿ ಬೆನ್ನು ತಟ್ಟಿ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಎಷ್ಟೋ ಫ್ರೆಂಡ್ಸ್ಗಳಿರ್ತಾರೆ. ಯಾಕೆಂದರೆ ಫ್ರೆಂಡ್ಸ್ಗಳು ಕೂಡ ಹೆಲ್ಪ್ ಮಾಡಿರ್ತಾರೆ. ಅದು ಯಾವುದನ್ನು ಮರೀದೆ ಒಂದು ಮನೆ ಅಂತ ಆದಾಗ ಸೊ ಅದೆಲ್ಲ ಕನಸು ನನಸಾಗಿರುತ್ತೆ. ಮತ್ತು ಒಂದು ಸಾರ್ಥಕ ಬದುಕು ಅಂತ ನಾನು ಅನ್ನೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಫೈನಲ್ ಆಗಿ ನಾನು ಟೆರಸ್ ಮೇಲೆ ಹೋಗ್ತಾ ಇದ್ದೀನಿ. ಟೆರಸ್ ಮೇಲೂ ಕೂಡ ಒಂದು ಆಫೀಸ್ ಥರ ಮಾಡಿರಬಹುದು. ಸೊ ನೋಡೋಣ ಬನ್ನಿ. ಮನೆ ಅಂತೂ ತುಂಬ ಚೆನ್ನಾಗಿ ಕಟ್ಟಿದ್ದಾಳೆ. ಸೊ ಬಾಡಿಗೆ ಪರ್ಪಸ್ಫುಲ್ಲಾಗಿ. ಸೊ ಸೆಕೆಂಡ್ ಆಫ್ ಇಯರ್ ಮೇಲೆ ಇದೊಂದು ಮನೆ ಅಥವಾ ಆಫೀಸ್ ಯೂಸ್ಗೆ ಅಂತ ಅನ್ಕೋತೀನಿ, ಗೊತ್ತಿಲ್ಲ. ಬಾಡಿಗೆ ಪರ್ಪಸ್ಗೂ ಇರಬಹುದು. ಸೊ ಸೇಮ್ ಮೆಥಡಲ್ಲಿ ಮನೇನ ಬಿಲ್ಡ್ ಮಾಡಿದ್ದಾಳೆ. ಸೊ ನನಗೆ ಮನೆ ನೋಡಿ ತುಂಬಾ ಖುಷಿ ಆಯಿತು. ಪಟ್ಟ ಪರಿಶ್ರಮಕ್ಕೆ ಒಂದು ಒಳ್ಳೆ ಬಿಲ್ಡಿಂಗ್ ಆಗಿತ್ತು. ನನಗೆ ಖುಷಿ ಆಯಿತು ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದು. ಸೊ ನಾನು ತುಂಬ ಖುಷಿಯಿಂದ ಹೋಗ್ಬಿಟ್ಟು ಬಂದೆ ಅವಳ ಮನೆಗೆ. ಸೊ ನಂದೊಂದು ಸ್ಮಾಲ್ ಗಿಫ್ಟ್ ಕೊಟ್ಟು ಸೊ ಮಾತಾಡ್ಸ್ಕೊಂಡು ಬಂದಿದ್ದಾಯಿತು. ಸೊ ಗಿಫ್ಟ್ ನಾನು ಏನಂತ ಹೇಳೋಕ್ಕಾಗಲ್ಲ, ಯಾಕಂತಂದರೆ ಅದು ಸರ್ಪ್ರೈಸ್. ಸೊ ಹಾಗೆ ಅದೆಲ್ಲ ಮುಗಿದ ಮೇಲೆ ಕೂಡ ನೋಡಿ ನಮ್ಮ ಮೈಸೂರು ಎಷ್ಟು ಇಂಪ್ರೂವ್ ಆಗಿದೆಲ್ಲ, ಅದನ್ನು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಟೆರಸ್ ಮೇಲೆ ನಿಂತ್ಕೊಂಡು. ಸೊ ಇಲ್ಲೆಲ್ಲ ಓಡಾಡಿದ ನೆನಪುಗಳು ಅವಳ ಜೊತೆ ಅದೆಲ್ಲ ಇತ್ತು. ಅದನ್ನೆಲ್ಲ ನಿಂತ್ಕೊಂಡು ನಾನು ನೆನೆಸ್ಕೋತಾ ಇದ್ದೆ. ಸೊ ಇದೊಂದು ಬ್ಯೂಟಿಫುಲ್ ಹೌಸ್ ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆ. ಸೊ ತುಂಬಾ ಮನೆ ಚೆನ್ನಾಗಿ ಕಟ್ಟಿದ್ದಾಳೆ. ಅಂತೂ ಇಂತೂ ಗೃಹ ಪ್ರವೇಶ ಮುಗೀತು. ಈ ಗೃಹ ಪ್ರವೇಶಕ್ಕೆ ಹೋಗಿ ಬಂದಿದ್ದು ನನಗೆ ನಿಜವಾಗ್ಲೂ ಖುಷಿ ತಂದುಕೊಡ್ತು. ಸೊ ನೆನಪಿಗಿರಲಿ ಅಂತ ವಿಡಿಯೋ ಮಾಡಿದ್ದು ಆಯಿತು. ಹಾಗೆ ನೆನಪಿಗೆ ಅಂತ ಒಂದಷ್ಟು ಪಿಕ್ಗಳನ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಈಗ ಮುಂದೆ ಹಾಕ್ತೀನಿ, ಎಂಡಿಂಗ್ವರೆಗೂ ನೋಡಿ. ಸೊ ಈ ಪಿಕ್ಗಳು ನಮ್ಮ ಲೈಫ್ ಮೆಮೊರಿ. ಸೊ ಹಾಗಾಗಿ ಅವಳ ಮಗನ ಜೊತೆ ಹಾಗೆ ಅವಳ ಜೊತೆ ಫೋಟೋಗಳನ್ನ ನಾನು ತೊಗೊಂಡು ಬಂದಿದ್ದೀನಿ. ಸೊ ನನಗೆ ಆದಷ್ಟು ಪಿಕ್ಗಳನ್ನ ತೊಗೊಂಡು ಊಟ ಮಾಡಿಕೊಂಡು ನನ್ನ ಕೈಲಾದ ಗಿಫ್ಟನ್ನು ಕೊಟ್ಟು, ಮತ್ತು ಅವಳು ನಾನು ಬರುವಾಗ ಅವಳೊಂದು ಕುಂಕುಮಕ್ಕೆ ಒಂದು ಸ್ಯಾರಿ ಕೊಟ್ಟಳು. ಸೊ ಇದು ಹಳೆ ವಿಡಿಯೋ ಅಪ್ಲೋಡ್ ಮಾಡಿದೆ ಆ್ಯಕ್ಚುಲಿ. ಸೊ ಅಲ್ಲಿ ಆ ಸ್ಯಾರಿನ ಕೂಡ ನಾನು ತೋರಿಸಿದ್ದೆ. ಬಟ್ ಈಗ ಆ ವಿಡಿಯೋ ನನಗೆ ಸಿಕ್ಕಿಲ್ಲ.
ಹಾಗಾಗಿ ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಆ ಸ್ಯಾರಿ ತೋರ್ಸೋಕ್ಕಾಗಲ್ಲ, ವಿಡಿಯೋ ಮಿಸ್ ಆಗಿದೆ. ಸೊ ಸಿಕ್ತಂಥ ವೀಡಿಯೋನ ತುಂಬ ಖುಷಿಯಿಂದ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಮಿಸ್ ಆಗೋಗಿತ್ತು, ತುಂಬ ಬೇಜಾರಿತ್ತು ನನಗೆ. ಎಷ್ಟೊಂದು ನನ್ನ ಇಂಪಾರ್ಟೆಂಟ್ ವೀಡಿಯೋಸ್ಗಳು 2023ನಲ್ಲಿ ನನಗೆಷ್ಟೋ ಮೆಮೊರೇಬಲ್ ಇದೆ ಆ ವೀಡಿಯೋಸ್ಗಳಲ್ಲಿ. ಸೊ ಅದೆಲ್ಲ ಮಿಸ್ ಆಗೋಯ್ತಲ್ಲ ಅಂತ ಹೇಳಿ ತುಂಬ ಚಿಂತೆ ಮಾಡ್ತಾಯಿದ್ದೆ. ಬಟ್ ಗಾಡ್ಸ್ ಗ್ರೇಸ್, ಸೊ ನಂಗೆ ವಾಪಸ್ ಸಿಕ್ಕಿದೆ ಎಲ್ಲ ವೀಡಿಯೋಸ್ಗಳು. ಸಹ ನಾನು ನಿಮ್ಮ ಜೊತೆ ಅದನ್ನೆಲ್ಲ ಖುಷಿಯಿಂದ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಅಲ್ಲಿ ಗೃಹ ಪ್ರವೇಶದಲ್ಲಿ ಒಂದಷ್ಟು ಪಿಕ್ಗಳನ್ನ ತೊಗೊಂಡಿದ್ವಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಡ್ರೀಮ್ ಈಸ್ ಫುಲ್ಫಿಲ್ ಅಂತ ಅಂದಾಗ ಅದರಲ್ಲಿ ಆಗೋವಂಥ ಖುಷಿನೇ ಬೇರೆ. ಸೊ ಇವತ್ತು ನನ್ನ ಫ್ರೆಂಡು ಮುಖದಲ್ಲಿ ಒಂದು ನಗು ನೋಡಿದೆ. ಆ ನಗುನ ನಾನೀಗ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಒಂದು ಡ್ರೀಮ್ ಫುಲ್ಫಿಲ್ ಆಗುವಂತಹ ನಗು. ಸೊ ಇದು ಅವಳ ಜೀವನದಲ್ಲಿ ಬಂದಿದೆ. ಸೊ ಹಾಗಾಗಿ ದೇವರೊಳಗೆ ಬ್ಲೆಸ್ ಮಾಡಲಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನನ್ನ ಚಾನಲನ್ನು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಇನ್ನೊಂದು ವಿಡಿಯೋಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.